ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು. ಫಿರ್ ಕಭಿ ಭಿ ಪೀಚೆ ನೈ ಹಟ್ನೆ ಕಾ. ಒಲ್ಲಿ ಹಾಗೆ ಮುಂದೆ ಹೋಗ್ತಾನೆ ಇರ್ತೀನಿ. ಸೇಮ್ ಟೈಮ್ ನನ್ ಜೊತೆ ಇರೋರನ್ನ ಸಾತ್ ಮೇ ಮುಂದೆ ಮುಂದೆ ತಕೊಂಡು ಹೋಗ್ತಾ ಇರ್ತೀನಿ. ಇನ್ನ ವಿಷಯಕ್ಕೆ ಬಂದಿಲ್ಲ. ನೇತಾಜಿ, ನೇತಾಜಿ. ಬನ್ನಿ ಬನ್ನಿ ಮಿಸ್ಟರ್ ನವದೀಪ್. ನೋ ನೋ ನೋ, ಇನ್ಮೇಲೆ ನೀವು ನನ್ನ ಹೆಸರು ಕರಿ. ಯಾಕೆ? ನ್ಯೂಮರಾಲಜಿ ಪ್ರಕಾರ ಹೆಸರು ಚೇಂಜ್ ಮಾಡ್ಕೊಂಡ್ರ ಹೆಂಗೆ? ಚೀಕೆ ಅದ್ ಸರಿ, ಬೆಳಿಗ್ಗೆನೆ ಬಂದಿದ್ದೀರಾ, ಬರ್ತೀನಿ ಅಂತ ಒಂದ್ ಫೋನ್ ಕೂಡ ಮಾಡ್ಲಿಲ್ಲ. ಇದ್ ಯಾರ ಮನೆ? ನನ್ ಮನೆ, ನನ್ ಬೀಗ್ರು ಮನೆ. ಬೀಗ್ರು ಮನೆ ಬರ್ಬೇಕೆ ನಾನ್ ಪರ್ಮಿಷನ್ ತಗೋಬೇಕಾ? ಅಂದ್ರೆ ಅರ್ಥ ಆಗಿಲ್ವಾ? ಇಲ್ಲ, ನಿನ್ನೆ ನಾನ್ ನಿಮ್ಗೊಂದು ಆಫರ್ ಕೊಟ್ಟಿದ್ದೆ, ಅದಕ್ಕೆ ಯಾವ ರಿಪ್ಲೈನೂ ಮಾಡ್ದೆ ನೀವ್ ಎದ್ದು ಹೊಟ್ಟೋದ್ರಿ. ಅದಕ್ಕೆ ಏನ್ ಅರ್ಥ ಅಂತ ನಾನು ಇನ್ನು ಯೋಚನೆ ಮಾಡ್ತಾನೆ ಇದ್ದೀನಿ. ಅದಕ್ಕೆ ರಿಪ್ಲೈ ಕೊಡೋಕೇನೆ ನಾನು ಇಲ್ಲಿ ಬಂದಿದ್ದೀನಿ. ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು. ಫಿರ್ ಕಭಿ ಭಿ ಪೀಚೆ ನೈ ಹಟ್ನೆ ಕಾ. ಒಲ್ಲಿ ಹಾಗೆ ಮುಂದೆ ಹೋಗ್ತಾನೆ ಇರ್ತೀನಿ. ಸೇಮ್ ಟೈಮ್ ನನ್ ಜೊತೆ ಇರೋರನ್ನ ಸಾತ್ ಮೇ ಮುಂದೆ ಮುಂದೆ ತಕೊಂಡು ಹೋಗ್ತಾ ಇರ್ತೀನಿ. ಇನ್ನ ವಿಷಯಕ್ಕೆ ಬಂದಿಲ್ಲ. ವೇಟ್ ಬರ್ತೀನಿ. ನಿನ್ನೆ ಮಾನ್ಯತೆಜಿ ಒಂದು ನನಗೆ ಆಫರ್ ಕೊಟ್ಟಿದ್ರು, ಅದನ್ನ ಅಪ್ರೂವ್ ಮಾಡೋಕೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಮಿಸ್ಟರ್ ನವದೀಪ್, ಯು ಮೀನ್ ಎಸ್, ಐ ಮೀನ್ ನನ್ ಬೇಟಾಗೂ ನಿಮ್ ಬೇಟಿಗೂ ಶಾದಿ ಫಿಕ್ಸ್ ಮಾಡಾಯ್ತು. ನವದೀಪ್, ನೋ 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 ನೋ, ನಾಟ್ ನವದೀಪ್. ಬೀಗ್ರು ಬೀಗ್ರು ಅಂತ ಹೇಳಿ. ನನ್ ಬೇಟ ನಿಮ್ ಬೇಟಿ ಜೊತೆ ಶಾದಿ ಆಗೋಕೆ ಒಪ್ಕೊಂಡ್ಬಿಟ್ಟ. ನನ್ ಬಗ್ಗೆ ಏನ್ ಅನ್ಕೊಂಡಿದ್ರಾ ಅಂತೀರಿ? ಏನಾಯ್ತು ಮೊರಾರಿ? ಅಲ್ಲ ಅದ್ಗೆ ನಾನು ಆಗ್ಲಿಂದ ಸೂಜಿಗ್ ದಾರ ಪೋಡ್ಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದೀನಿ. ನೀವಿಬ್ರು ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದೀರಲ್ಲ, ಇದು ಸರಿ ಇದೆಯಾ ನಿಮ್ಗೆ? ಯಾಕ್ ನಗ್ತಾ ಇದೀರಾ ಅಂತೀನಿ. ಅಲ್ಲ, ಒಂದು ಸೂಜಿಗ್ ದಾರ ಪೋಣಿಸಕ್ಕೆ ನೀನ್ ಇಷ್ಟೊಂದು ಓವರ್ ಬಿಲ್ಡಪ್ ಕೊಡ್ತಿದ್ಯಲ್ಲ, ಇದನ್ನ ನೋಡಿದ್ರೆ ನಗ್ದ ಇನ್ನೇನ್ ಮಾಡ್ಬೇಕು? ಅದ್ ಸರಿ, ರಾಮ ಸರಿ ಎಲ್ಲೋದ? ನಾನು ಅವ್ನ್ಗೆ ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀನಿ. ಆ ಕಡೆ ಹೋದ್ನಾ? ಅದನ್ನ ಅವಾಗ್ಲೇ ಬಾಯ್ ಬಿಟ್ಟು ಹೇಳ್ಬೋದಿತ್ತು ತಾನೆ? ಬಾಯ್ ಬಿಟ್ಟು ಹೇಳ್ಬೋದಿತ್ತಾನೆ. ನನ್ ಕಷ್ಟ ನಂಗೆ ಇಲ್ಲಿ ಸೂಜಿಗೆ ದಾರ ಹೋಗ್ತಾ ಇಲ್ಲ. ಅಯ್ಯೋ, ಇದು ಯಾಕೋ ವಾಸ್ತು ಸರಿ ಇಲ್ಲ ಅನ್ಸುತ್ತೆ. ನಿಂತ್ಕೊಂಡೆ ಹಾಕ್ಬಿಡ್ತೀನಿ. ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಅಯ್ಯೋ, ಯಾಕೋ ಈ ಜಾಗನೂ ಸೆಟ್ ಆಗ್ತಾ ಇಲ್ಲ. ಇಲ್ಲಿ ಬೆಳಕು ಚೆನ್ನಾಗಿದೆ, ಇಲ್ಲಿ ಹಾಕ್ಬಿಡೋಣ. ಚಾರು ಮೇಡಮ್. ರಾಮಾಚಾರಿ, ನಾನ್ ನಿಮ್ಗೇನೋ ಹೇಳ್ಬೇಕು. ಮೊದ್ಲು ನಾನೇನು ಹೇಳ್ಬೇಕು ಅಂತ ನಾನು ಹುಡ್ಕೊಂಡ್ ಬಂದಿದ್ದೆ. ಇಲ್ಲ ನಾನ್ ಮೊದ್ಲು ಹೇಳ್ಬೇಕು. ಅಲ್ಲ, ಮೊದ್ಲು ನಾನು ಹೇಳ್ಬಿಡ್ತೀನಿ, ಆಮೇಲೆ ನೀವ್ ಹೇಳಿ. ಇಲ್ಲ ಫಸ್ಟ್ ನಾನೇ ಹೇಳ್ಬೇಕು. ರೀ, ನನ್ ಮಾತ್ ಕೇಳ್ರಿ. ಫಸ್ಟ್ ಅಂತ ಕೇಳಿಲ್ವಾ? ನಾನೇ ಹೇಳ್ತೀನಿ. ಅಯ್ಯೋ, ಯಾರೋ ಒಬ್ರು ಹೇಳಿ. ನಾನೇ ಹೇಳ್ತೀನಿ. ಬೇಡ, ನಾನ್ ಹೇಳ್ಬೇಕಾಗಿರೋ ವಿಷಯ ತುಂಬಾ ಮುಖ್ಯವಾದ ವಿಷಯ, ಅದಕ್ಕೆ ನಾನ್ ಮೊದ್ಲು ಹೇಳ್ಬಿಡ್ತೀನಿ. ಇಲ್ಲ ನಾನ್ ಹೇಳ್ಬೇಕಾಗಿರೋ ವಿಷಯ ತುಂಬಾ ಮುಖ್ಯವಾದ ವಿಷಯ, ನಾನೇ ಹೇಳ್ಬಿಡ್ತೀನಿ. ಬೇಡ ರೀ, ನನ್ ಮಾತ್ ಕೇಳಿ. ನಾನ್ ಹೇಳ್ಬೇಕು. ರೀ, ನನ್ ಮಾತ್ ಅಲ್ಲ ರೀ, ನನ್ ಮಾತ್ ಕೇಳ್ರಿ. ನಿಲ್ಸಿ. ನಿಮ್ಮಿಬ್ರು ಮಧ್ಯೆ ಸಿಗಾಕೊಂಡಿರೋ ನನ್ನ ಪರಿಸ್ಥಿತಿ ಆನೆ ಎಟ್ಟಿಸ್ಕೊ ಬಂದಾಗ ಅಡಕೆ ತೋಟದಲ್ಲಿ ಸಿಗಾಕೊಂಡಿರೋ ಬಡಪಾಯಿ ತರ ಆಗೋಗಿದೆ. ಯಾರಾದ್ರೂ ಮೊದ್ಲು ವಿಷಯ ಏನು ಅಂತ ಹೇಳಿ ಪುಣ್ಯ ಕಟ್ಕೊಳ್ರ. ಸರಿಪ, ಆಯ್ತು. ಲೇಡೀಸ್ ಫಸ್ಟ್ ಅನ್ನೋದನ್ನೇ ಫಾಲೋ ಮಾಡೋಣ. ನೀವ್ ಹೇಳಿ ಚಾರು ಮೇಡಮ್. ಇಲ್ಲ ಅದಕ್ಕೆ ಓಕೆ ನಾನೇ ಹೇಳ್ತೀನಿ. ರಾಮಾಚಾರಿ, ಅದು ನಾನು ಬೇಗ ನನ್ಗೆ ನಾಳೆಗೆ 7 ತಿಂಗಳು ಬೀಳುತ್ತೆ. ರೀ,
ನಾನ್ ಹೇಳಕ್ ಬಂದಿದ್ ವಿಷಯನೂ ಅದೇ. ಹೌದಾ? ಒಂದೇ ವಿಷಯಕ್ಕೆ ಇಬ್ರು ನನ್ನ ಎಳ್ದಾಡಿ ವಿಷಯನು ಹೇಳ್ದೆ ನನ್ ಕೆಲ್ಸನೆಲ್ಲ ಹಾಳು ಮಾಡ್ಬಿಟ್ರಲ್ಲೋ. ಏ ಇವನೊಬ್ಬ ಸುಮ್ದಿರ. ಮೇಡಮ್, ನೀವ್ 7ನೇ ತಿಂಗ್ಳಿಗೆ ಬಿದ್ದಿದ ತಕ್ಷಣ ಮುಂದಿನ ಶುಕ್ರವಾರ ನೀವ್ ಇಷ್ಟಪಟ್ಟಂಗೆ ಸೀಮಂತ ಮಾಡಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಹೌದಾ? ಏ ಕುಣಿಬೇಡ್ರಿ. ಹೌದಾ? ಹಾಗಾದ್ರೆ ತಪ್ಪು. ನಂಗೆ ಹೂ ಮುಡ್ಸು. ಹೂನಾ? ನಂಗೆ ಮುತ್ಕೊಡು. ಕಣ್ ಮುಚ್ಕೊ. ನೀನಲ್ಲ ನನ್ ಮುರಾರಿಗೆ ಹೇಳಿದ್ದು. ರೀ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಹಾ. ಏನದು? ಅದಕ್ಕೆ ನೀವು ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ. ಬನ್ನಿ ರಾಮಾಚಾರಿ. ಬನ್ರಿ, ಹೇಳ್ತೀನಿ. ಹೋಗ್ರಪ್ಪ ಹೋಗಿ. ಈ ಸರ್ಪ್ರೈಸ್ಗೆ ನನ್ ಸೂಜಿ ದಾರ ಸೂಜಿ ಅಯ್ಯೋ ಸೂಜಿ ಬೇಡ, ದಾರನ ಬೇಡ, ಗುಂಡಿನ ಬೇಡ. ನನ್ ಪೈಲ್ವಾನ್ ತರ ಓಡಾಡ್ತೀನಿ. क्या मान्यता जी, ನಾನು ಇಷ್ಟು ಹ್ಯಾಪಿ ನ್ಯೂಸ್ ಕೊಡ್ತೀನಿ, ನಿಮ್ ಸೈಡ್ ಇಂದ ಕುछ भी ರಿಯಾಕ್ಷನ್ ಏನಯ್ಯೇ? ऐसे ಸೈಲೆಂಟ್ ಯಾಕೆ ನಿಂತಿದ್ದೀರಾ? ಅದು ನಿನ್ನೆ ನೀವು ಸೈಲೆಂಟ್ ಬಿಟ್ಟು ಇವತ್ ಬಂದು ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು ನಂಬೋಕೆ ಆಗ್ತಾ ಇಲ್ಲ. ಓಕೆ ಓಕೆ, ಅಂಡರ್ಸ್ಟ್ಯಾಂಡ್. ಈಗ ನೀವು ಖುಷಿಯಾಗಿದ್ದೀರಲ್ಲ? ಮತ್ತೆ ಖುಷಿ ಆಗದೆ ಇರುತ್ತಾ? ನಾವಿಬ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರೋದಕ್ಕಿಂತ ಬೀಗರಾಗಿರೋದಕ್ಕೆ ಖುಷಿ ಪಡ್ತೀನಿ. ಅದೀಗ ನೆರವೇರ್ತಾ ಇದೆ ಅಂದ್ಮೇಲೆ ನನಗ್ ಸಂತೋಷ ಆಗದೆ ಇರುತ್ತಾ? ನೌ ಐ ಆಮ್ ವೆರಿ ಹ್ಯಾಪಿ. ಅದ್ ಸರಿ, ಈ ವಿಷಯ ನಿಮ್ ಮಗನ ಹತ್ರ ಮಾತಾಡಿದ್ರ? ಆಫ್ ಕೋರ್ಸ್, उसके साथ बात करने के बाद ही ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅವ್ನು ಒಪ್ಕೊಂಡ್ಬಿಟ್ನಾ? ಅವನು ಒಪ್ಕೊಂಡು ಆಯ್ತು, ಓಕೆ ಹೇಳಿನೂ ಆಯ್ತು. ಅದು ಅಲ್ದೆ ನಾಳೆ ಫಸ್ಟ್ ಫ್ಲೈಟ್ ತಕೊಂಡು ಇಲ್ಲಿ ಬ್ಯಾಂಗ್ಳೂರಿಗೆ ಬರ್ತಿದ್ದಾನೆ. ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕೆ ನಂಬೋಕಾಗ್ತಿಲ್ಲ? ನಿಮ್ಮಂತ ಸ್ಟೇಟಸ್ ಇರೋ ಮನೆಯಲ್ಲಿ ನಿಮ್ಮ खूबसूरत बेटी को शादी करने में मेरा बेटा को कोई प्रॉब्लम नहीं है. ಅದಲ್ಲ, ನನ್ ಬೇಬಿಗೆ ಈಗಾಗ್ಲೇ ಮದ್ವೆ ಆಗಿದೆ, ಅವಳ ಹೊಟ್ಟೆಲ್ ಮಗು ಬೇರೆ ಇದೆ. ಅದಕ್ಕೆ ನೋ 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 ನೋ, ಯಾವ ಕಾಲದಲ್ಲಿ ಇದ್ದೀರಾ ಬಿಗ್ರುಜಿ? ಈಗ ಜಮಾನಾ ಬದಲ್ ಗಯಾ ಹೇ ನೋಡಿ. ಫಾರಿನಲ್ಲೆಲ್ಲ ಇದು ಮ್ಯಾಟ್ರೇ ಅಲ್ಲ, ಓನ್ಲಿ ಸ್ಟೇಟಸ್ ಈಕ್ವಲ್ ಆಗಿರ್ಬೇಕು ಅಷ್ಟೇ. ಆಸ್ ಯೂಶುವಲ್ ನಮ್ ಸ್ಟೇಟಸ್ ಈಕ್ವಲ್ ಆಗಿದೆ. ನಾಟ್ ಟು ವರಿ ಮನಿತಾಜಿ, ಐ ಮೀನ್ ಬಿಗ್ರುಜಿ. ನಿಮ್ ಮಾತ್ ಕೇಳ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಿದೆ ಮಿಸ್ಟರ್ ನವದೀಪ್. ಓ ಬೀಗ್ರೆ, ಅಚ್ಚಾ, ಕರ್ನೆ ಕೋ ಬಹುತ್ ಕಾಮ್ ಹೈ, ನಾನೀಗ ಬರ್ತೀನಿ. ಆಮೇಲೆ ನನ್ನ ಮಗ ಇವತ್ತು ನೈಟ್ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಬ್ಯಾಂಗ್ಳೂರ್ ಫ್ಲೈಟ್ ಹತ್ತಾನೆ. ಓಕೆ, ಹೋಗ್ಬಿಡ್ತ. ರಾಮಾಚಾರಿ, ಹಾ. ಇನ್ನು ಎಷ್ಟು ದೂರ? ಬನ್ನಿ ಬನ್ನಿ, ಹಂಗೆ ಬನ್ನಿ. ಏನಂತಾದ್ರೂ ಹೇಳು. ಹೇಳ್ತೀನಿ ಬನ್ನಿ. ಬನ್ನಿ, ಹಂಗೆ ಬನ್ನಿ. ಬನ್ನಿ ಬನ್ನಿ, ಕಣ್ಬಿಡ್ಬಿಡಿ. ಬರ್ರಿ. ಹಾ, ರೆಡಿನಾ? ರಾಮಾಚಾರಿ ಉಯ್ಯಲ್ಲ? ಬನ್ನಿ, ಕೂತ್ಕೊಳ್ಳಿ.
ರಾಮಾಚಾರಿ ಹ್ಮ್ ನಂಗೆ ಉಯ್ಯಾಲೆಲ್ಲ ಆಡೋದು ಎಷ್ಟು ಇಷ್ಟ ಗೊತ್ತಾ? ಗೊತ್ತು ರೀ. ಹೆಂಡತಿ ಹೇಳದ್ಮೇಲೆ ಹೆಂಡತಿಗೆ ಏನ್ ಇಷ್ಟ ಇಷ್ಟ ಇಲ್ಲ ಅಂತ ಗಂಡ ತಿಳ್ಕೊಬೇಕು ಅಂತ ಏನಿಲ್ಲ. ಹೇಳ ಮುಂಚೆನೆ ಅವಳ ಕನ್ಸಲ್ಲಿ ಅವಳ ಮನ್ಸಲ್ಲಿ ಏನ್ ನಡೀತಾ ಇದೆ, ಅವಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಅದ್ರ ಹಾಗೆ ನಡ್ಕೊಳ್ಳೋದೇ ಗಂಡನ ಲಕ್ಷಣ. ನೀನು ನನ್ನ ಪಾಲಿಗೆ ಗಂಡ ಮಾತ್ರ ಅಲ್ಲ, ಮತ್ತೆ ದೇವ್ರು. ಸದಾ ನನ್ನ ಆಸೆನೆಲ್ಲ ಪೂರೈಸು, ನನ್ನ ಹಾರೈಕೆ ಮಾಡು, ನನ್ನ ದೇವ್ರು. ಫೋನು ಅದಕ್ಕೆ ಚಾರೋದ್ಕೆ ಏನ್ ಊರರಿ ನೀನು? ರಾಮಾಚಾರಿ ನನ್ನ ಪ್ರೀತಿಯಿಂದ ಎಲ್ಲ ಉಯ್ಯಾಲೆ ಆಡಿಸ್ತಾ ಇದ್ದಾನೆ, ಈ ತರ ಅಡ್ಡ ಬರ್ತಿದ್ಯಲ್ಲ. ಅಡ್ಡ ಬರ್ತಾರ ನಾನಲ್ಲ ಅದಕ್ಕೆ ನಿಮ್ ವಿಲನ್ನು. ನನ್ ವಿಲ್ಲನ? ನಿಮಗ್ ಮಾತ್ರ ಅಲ್ಲ ನಿಮ್ಮಿಬ್ಬರಿಗೂ ವಿಲನ್ನು. ಅರ್ಥ ಆಗ್ಲಿಲ್ವಾ? ಅಮ್ಮನಾಗಿ ನಿಮಗ್ ವಿಲನ್ನು, ಅತ್ತೆಗೆ ರಾಮಾಚಾರಿ ವಿಲನ್ನು, ಪ್ರಜೆಯಾಗಿ ದೇಶಕ್ಕೆ ಅಲ್ಲಲ್ಲ ಇಡೀ ಪ್ರಪಂಚಕ್ಕೆ ವಿಲನ್ನು. ಹಲೋ ಹಾಯ್ ಬೇಬಿ. ಬೇಬಿ, ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನೀನ್ ಈಗ್ಲೇ ಇಲ್ಲಿಗೆ ಹೊರಟ್ ಬಾ. ಏನು? ಬೇಬಿ, ಅದೆಲ್ಲ ಫೋನಲ್ಲಿ ಹೇಳೋ ವಿಷಯ ಅಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬೇಗ ಹೊರಟ್ ಬಾ. ಓಕೆ, ಬಾಯ್. ಏನಂತ ಜನ ಮೇಡಮ್? ಮುಖ್ಯವಾದ ವಿಚಾರ, ಮನೆಗ್ ಬಾ ಅಂತ ಕರಿತಾ ಇದಾರೆ. ಹೋಗ್ ಬನ್ನಿ. ಅಲ್ಲ ರಾಮಾಚಾರಿ, ನೀವು ಹೋಗ್ ಬನ್ನಿ ಚಾರು. ಎಲ್ಲ ನಾವು ಅನ್ಕೊಂಡಂಗೆ ಆಗತ್ತೆ. ಸಾಬ್, ನೀವು ಸೀರಿಯಸ್ ಆಗಿ ಆ ಚಾರುಲತನ ನಿಮ್ ಮಗನ್ಗೆ ಮದುವೆ ಮಾಡ್ಸಕ್ ಒಪ್ಕೊಂಡ್ರಾ? Yes, of course. She is very calculative. ಮುಂದೆ ಬೇರೆ ಏನಾದ್ರು ಕಂಡೀಷನ್ ಹಾಕಿದ್ರೆ ಸಾಬ್? ಅವಳ ಮಗಳ ಮದುವೆ ನನ್ ಮಗನ್ ಜೊತೆ ಆದಾಗ ಕಂಡೀಷನ್ ಹಾಕೋ ಜಾಗದಲ್ಲಿ ನಾನಿರ್ತೀನಿ ವರುಣ್. ಮಾನ್ಯತಾ ಆಟ ಶುರು ಮಾಡಿದಾಳಷ್ಟೇ, ಅದನ್ನ ಎಂಡ್ ಮಾಡೋನು ನಾನು. ವರುಣ್, ಹಮಾರಾ ಕಾಮ್ ಹೋನಾ ಹೈ ತೋ ಸ್ವಲ್ಪ ಬಿಟ್ಕೊಡೋಕೆ ಕಲಿಬೇಕಾಗುತ್ತೆ. ಈ ಸಕ್ಸೇನಾಗೆ ಬಿಟ್ಕೊಡೋಕ್ಕೂ ಗೊತ್ತು, ಅದಕ್ಕಿಂತ ಜಾಸ್ತಿ ತಗೊಳ್ಳೋಕ್ಕೂ ಗೊತ್ತು. ಮಚ್ಲಿಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಮೀನು ಸಾಬ್. ರೈಟ್. ಮದ್ವೆ ಆದ್ಮೇಲೆ ಮನೆಗೊಬ್ಳು ಶ್ರೀಮಂತ ಸೊಸೆ ಬರ್ತಾಳೆ. ಕೆಲ್ಸದವಳ ತರ ಬಿದ್ದಿರ್ತಾಳೆ. ಅವಳೇನಾದ್ರೂ ತೊಂದರೆ ಮಾಡಿದ್ರೆ ಅವಳಿಗೂ ತೊಂದರೆ ಆಗತ್ತೆ. ಎಲ್ಲ ಆಸ್ತಿ ನನ್ ಮಗನ್ ಹೆಸರೇ ಆದ್ಮೇಲೆ ಅವಳು ಸತ್ರೇನು ಬಿಟ್ರೇನು